ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇದು ಪಾರ್ಟ್ 2 ವಿಡಿಯೋ ಅಂತಲೇ ಹೇಳ್ಬೋದು, ಮಂತ್ರಾಲಯದು ಕಂಟಿನ್ಯೂಷನ್ ವಿಡಿಯೋ. ಸೊ ನಾವು ಪ್ಯಾಕಿಂಗ್ ಆ್ಯಂಡ್ ನಾವು ಹೊರಟಿದ್ದು ಮಂತ್ರಾಲಯಕ್ಕೆ ಸ್ಟೇ ಆಗಿದ್ದು ಅದೆಲ್ಲನೂ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ. ಸೊ ಇದು ಬೆಳಗ್ಗೆ ಏನಾಯಿತು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಸೊ ಬೆಳಗ್ಗೆನೇ ಎದ್ದು ಈಗ ನಾನು ರೆಡಿ ಆಗಿದ್ದೀನಿ, ಬಟ್ ಫುಲ್ ರೆಡಿ ಆಗಿಲ್ಲ, ಜಸ್ಟ್ ರೆಡಿ ಆಗಿದ್ದೀನಿ. ಈಗ ಇನ್ನು ಮಿಕ್ದವರೆಲ್ಲನೂ ರೆಡಿ ಆಗಬೇಕು. ಅಷ್ಟರಲ್ಲಿ ಪಾಪುಗಳು ಇದರಲ್ಲ ಮಕ್ಕಳೆಲ್ಲನೂ. ಸೊ ಇವ್ರಿಗೆಲ್ಲನೂ ಟಿಫನ್ ಮಾಡಿಸ್ಕೊಂಬರೋಣ. ನಾವಾದರೆ ತಡಿತೀವಿ, ಅವರಾದರೆ ತಡೆಯೋದಿಲ್ಲ. ಸೊ ಅರ್ಲಿ ಮಾರ್ನಿಂಗೇ ದರ್ಶನ ಮುಗಿಸ್ಕೋಬೇಕು ಅನ್ನೋದು ನಮ್ಮ ಪ್ಲ್ಯಾನ್ ಆಗಿತ್ತು. ಬಟ್ ನಾವೆಲ್ಲ ಎದ್ದೊಳ್ಳೋದಕ್ಕೆ 8 ಗಂಟೆ ಆಗಿತ್ತು, ರಾತ್ರಿ ಎಲ್ಲ ಮಲ್ಕೊಳ್ಳೋದಕ್ಕೆ ಲೇಟ್ ಆಗಿತ್ತು. ಸೊ ಆ ಕಾರಣಕ್ಕೆ ಬೆಳಗ್ಗೆ ಎದ್ದು ಒಬ್ಬರಾದ್ಮೇಲೆ ಒಬ್ಬರು ರೆಡಿ ಆಗ್ತಾಯಿದ್ರು. ಸೊ ಅಷ್ಟರಲ್ಲಿ ನಾನು ರೆಡಿಯಾಗಿದ್ದೆ. ಅದಕ್ಕೆ ಮಕ್ಕಳನ್ನೆಲ್ಲ ಫಸ್ಟು ಟಿಫನ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು, ಕೆಳಗಡೆನೇ ಹೋಟೆಲ್ಸ್ ಜಾಸ್ತಿ ಇದ್ದಾವೆ ಮಂತ್ರಾಲಯದಲ್ಲಿ, ಹೋಗಿರೋರಿಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ಇವ್ರಿಗೆಲ್ಲ ಟಿಫನ್ ಮಾಡಿಸ್ಕೊಂಡು ಈಗ ಮತ್ತೆ ರಿಟರ್ನ್ ಬಂದ್ವಿ. ನಾವು ಬರೋಷ್ಟರಲ್ಲಿ ಇನ್ನು ಮಿಕ್ದವ್ರೆಲ್ಲನೂ ರೆಡಿ ಆಗಿದ್ರು. ಸೊ ಓವರಾಲ್ ತೋರಿಸ್ತೀನಿ ಎಲ್ಲರೂ ಯಾವ ಥರ ರೆಡಿ ಆಗಿದ್ದಾರೆ ಅಂತ. ಆ್ಯಂಡ್ ಇದರಲ್ಲಿ ಇಬ್ಬರು ಮಿಸ್ಸಿಂಗ್. ಈ ಕ್ಲಿಪ್ಪಿಂಗಲ್ಲಿ ನಾನು ತೊಗೊಳೋದು ಮರ್ತೋದೆ, ಅವ್ರು ಇದ್ದಿಲ್ಲ ನಾನು ತೊಗೋಬೇಕಾದ್ರೆ. ಸೊ ತೊಗೊಳೋದು ಮರ್ತೋದೆ. ಆ್ಯಂಡ್ ಫೈನಲಿ ಓವರಾಲ್ ನನ್ನ ಲುಕ್ಕು ಸಹ ತೋರಿಸ್ತೀನಿ, ನಾನು ಯಾವ ಥರ ರೆಡಿ ಆಗಿದ್ದೆ ಅಂತ ಹೇಳ್ಬಿಟ್ಟು. ಸೊ ಪ್ಯಾಕಿಂಗ್ ವಿಡಿಯೋದಲ್ಲಿ ಹೇಳಿದ್ದೆ, ಇದು ಡೋಲಾ ಸಿಲ್ಕ್ ಸೀರೆ ಆ್ಯಂಡ್ ಬ್ಲೌಸ್ ನಮ್ಮಮ್ಮ ಹೊಲ್ದಿರೋದು ಅಂತ ಹೇಳ್ಬಿಟ್ಟು. ಸೊ ಓವರಾಲ್ ಈ ಥರ ಇತ್ತು. ಫೈನಲಿ ಎಲ್ಲರೂ ಸಹ ಈಗ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ರಶ್ ಇತ್ತು, ಬಟ್ ಆದರೆ ಲೈಕ್ ಆರ್ಸ್ ಟುಗೆದರ್ ಎಲ್ಲ ವೆಯ್ಟ್ ಮಾಡಬೇಕು ಕ್ಯೂ ಅಲ್ಲಿ ಅನ್ನೋದೇನೂ ಇಲ್ಲ. ಮೂವ್ ಆಗ್ತಾನೇ ಇರುತ್ತೆ. ಸೊ ವಿತಿನ್ ಹಾಫ್ ಆನ್ ಅವರ್ ಒಳಗಡೆ ದರ್ಶನ ಆಗೋಯ್ತು ನಮ್ಮದು. ಸೊ ನೋಡ್ಕೊಬನ್ನಿ ಯಾವ ಥರ ಎಲ್ಲ ಇದೆ ಅನ್ನೋದನ್ನ ಸ್ವಲ್ಪ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನಾನು. ಸೊ ಒಳಗಡೆ ನಾವು ಫೋಟೋಸ್ ಎಲ್ಲ ಹಲೋ ಇರೋದಿಲ್ಲ. ಸೊ ಇಲ್ಲಿ ಹೊರಗಡೆ ನಾವು ಯೂಸ್ ಮಾಡ್ಬೋದು ಮೊಬೈಲ್ಸ್ ಎಲ್ಲನೂ. ಸೊ ಇವಾಗ ನಾವು ದರ್ಶನ ಎಲ್ಲ ಮುಗಿಸ್ಕೊಂಬಂದಿದ್ದೀವಿ. ವಿತಿನ್ ಹಾಫ್ ಆನ್ ಅವರಲ್ಲೇ ದರ್ಶನ ಎಲ್ಲ ಮುಗ್ದೋಯ್ತು. ರಶ್ ಅಂತ ಕಾಣಿಸುತ್ತೆ, ಬಟ್ ರಶ್ ಇದ್ರೂ ನಾವು ಆರಾಮಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬರ್ಬೋದು. ಸೊ ಸ್ವಲ್ಪ ಟೈಮ್ ಕುತ್ಕೊಂಡು ಆಮೇಲೆ ಹೋಗೋಣ ಅಂತ ಕುತ್ಕೊಂಡಿದ್ದೀವಿ. ಆ್ಯಂಡ್ ಮಂತ್ರಾಲಯದಲ್ಲಿ ಮೇನ್ ಏನಂದರೆ ಮಂತ್ರಾಕ್ಷತೆ ಕೊಡ್ತಾರೆ. ಸೊ ಮಂತ್ರಾಕ್ಷತೆನ ಎಷ್ಟೊಂದು ಜನ ಅಲ್ಲೇ ತುಳಿಯೋ ಜಾಗದಲ್ಲಿ ಹಾಕೋದು, ಇಲ್ಲ ಬಿಸಾಡೋದು, ಆ ಥರ ಎಲ್ಲನೂ ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಅದನ್ನೆಲ್ಲ ಆ ಥರ ಮಾಡಬಾರ್ದು. ಅವ್ರು ಏನು ಕೊಟ್ಟಿರ್ತಾರೆ ಅದನ್ನು ನಮ್ಮ ತಲೆ ಮೇಲೆ ಹಾಕೋಬೇಕು. 1-2 ಕಾಳು ನಮ್ಮ ತಲೆ ಮೇಲೆ ಹಾಕ್ಕೊಂಡು ಇನ್ನು ಮಿಕ್ಕಿರೋದು ಏನಿರುತ್ತೆ ಅದನ್ನ ಮನೆಗೆ ಎತ್ಕೊಂಡೋಗಿ ನಾವು ಒಂದು ಗ್ಲಾಸ್ ಲೋಟದಲ್ಲಿ ಆ ಮಂತ್ರಾಕ್ಷತೆನ ಹಾಕಿ ಆಮೇಲೆ ಮನೆ ಎಲ್ಲ ಪ್ರೋಕ್ಷಣೆ ಮಾಡೋದ್ರಿಂದ ಶುದ್ಧಿ ಆಗತ್ತೆ ಅಂತಲೂ ಹೇಳ್ತಾರೆ. ಇನ್ನೂ ಏನಾದರೂ ನೀರು ಮಿಕ್ಕಿದ್ರೆ ಅದನ್ನ ನಾವು ಮಾಡೋ ಅಡುಗೆಗೆ ಯೂಸ್ ಮಾಡಿದ್ರೆ ಅದು ಪ್ರಸಾದ ರೂಪದಲ್ಲಿ ಆಗುತ್ತೆ ಅಂತಲೂ ಹೇಳ್ತಾರೆ.
ದರ್ಶನ ಎಲ್ಲ ಮುಗಿದ ಮೇಲೆ ಸ್ವಲ್ಪ ವೀಡಿಯೋಸ್ ರೀಲ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಯಾರಾದರೂ ನೋಡಬೇಕು ಅನ್ನೋರಾದರೆ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲೂ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಸಹ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡೋ ಆಸಕ್ತಿ ಇರೋರು ಅಲ್ಲಿ ನೋಡ್ಬೋದು. ಆ್ಯಂಡ್ ಫೈನಲ್ ಆಗಿ ಈಗ ನಾವು ಊಟಕ್ಕೆ ಹೋಗ್ಬೇಕಾಗತ್ತೆ. ಬಟ್ ನಾವು ಊಟಕ್ಕೆ ಹೋಗಿಲ್ಲ, ತುಂಬಾ ರಶ್ ಇತ್ತು. ಇನ್ನು ಮಕ್ಕಳನ್ನೆಲ್ಲ ಹಿಡ್ಕೊಂಡು ಲೈಕ್ ಆ ರಶಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಮತ್ತೆ ರಿಟರ್ನ್ ರೂಮಿಗೆ ಹೋದ್ವಿ. ಸೊ ರೂಮಿಗೆ ಹೋಗಿ ಚೆಕ್ಔಟ್ ಮಾಡಬೇಕಿತ್ತು. ಚೆಕ್ಔಟ್ ಮಾಡಿ ಲೈಕ್ ನಾವು ಬಿಡೋಣ ಅಂತ, ನಾವು ಇನ್ಯಾವುದೇ ಪ್ಲೇಸಸ್ಗೆ ಹೋಗ್ತಾ ಇಲ್ಲ. ಬಿಕಾಸ್ ನಾವು ಒನ್ ಡೇಗೆ ಬಂದಿರೋದು. ತಿರ್ಗಾ ನಾಳೆಯಿಂದ ಆಫೀಸ್ ಸ್ಟಾರ್ಟ್ ಆಗುತ್ತೆ. ಸೊ ಆಫೀಸ್ಗೆಲ್ಲ ಹೋಗಬೇಕು ಅಂದರೆ ನಾವು ಈಗ ಬಿಟ್ಟರು ಲೇಟ್ ನೈಟು ಆಗುತ್ತೆ ಮನೆಗೆ ರೀಚ್ ಆಗೋದಕ್ಕೆ. ಆ್ಯಂಡ್ ನನಗೆ ಸ್ವಲ್ಪ ಆದರೂ ರೆಸ್ಟ್ ಬೇಕಾಗತ್ತೆ ನಾಳೆ ಆಫೀಸ್ಗೆ ಹೋಗಬೇಕು ಅಂದರೆ. ಸೊ ಅದಕ್ಕೆ ಇನ್ಯಾವುದೇ ಪ್ಲೇಸಸ್ಗೂ ನಾವು ಹೋಗ್ತಾ ಇಲ್ಲ ಈ ಸರಿ. ಬಟ್ ಲಾಸ್ಟ್ ಟೈಮ್ ಆದರೆ ಯಾಗಂಟಿ ಇನ್ನೂ ಯಾವುದ್ಯಾವುದೋ ಪ್ಲೇಸಸ್ಗೆಲ್ಲ ಹೋಗಿದ್ವಿ ನಾವು. ಅದರದ್ದು ವೀಡಿಯೋ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಆನ್ ದ ವೇ ನಾವು ಲೈಕ್ ಅಲ್ಲಲ್ಲಿ ನಿಲ್ಲಿಸಿ ಟೀ ಸ್ನ್ಯಾಕ್ಸ್ ತಿನ್ಕೊಂಡು ನಾವು ಹೋಗ್ತಾ ಇದ್ವಿ. ಆ್ಯಂಡ್ ಫೈನಲ್ ಆಗಿ ಬ್ಯಾಂಗ್ಳೂರು ರೀಚ್ ಆಗಿ ಸೆಂಟ್ರಲ್ ಕೆಫೆನಲ್ಲಿ ಡಿನ್ನರ್ ಮುಗಿಸ್ಕೊಂಡು ನಾವು ಮನೆಗೆ ರೀಚ್ ಆದ್ವಿ. ಸೊ ಇದೆಷ್ಟು ವೀಡಿಯೋ ಆಗಿತ್ತು, ಡೇ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್